दिव्यशोभरे हरिद्राचूर्णं समर्पयामि कुङ्कुमचूर्णं समर्पयामि पुष्पमालिकान् समर्पयामि पुष्पैः पूजयामि ओम शुमकाय नमः ओम एकदन्ताय नमः ओम गणेश स्वाहा वरवक्र महाराज की जय इंदिरारमण गोविंदा कामेश्वरो वैकेश्वरो नामदातो कुबेराय वैश्वनाय महायावाय संसपरिवार देवताभ्यो नमः मन्त्रपुष्पं समर्पयामि आत्मपूजन नमस्कार प्रार्थना समर्पयामि समस्तोपचार पूजां समर्पयामि ಸರ್ ಇಲ್ಲಿ ನೋಡಿ ಸ್ವಲ್ಪ ಹಿಂದೆ ಹೋಗ್ರಿ ಎಲ್ಲ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಈ ಭಾಗದ ಹಿರಿಯರಾದಂತಹ ಆರ್ ಕೆ ರಮೇಶ್ ಅವರು, ಬಾಬು ರೆಡ್ಡಿರವರು, ಕುಮಾರ್ ಅವರು, ಮರಿರವರು, ಹೆನ್ನಾರ ಪಂಚಾಯತ್ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಒಟ್ಟಿಗೆ ಗೂಡಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಅನುಕೂಲ ಆಗಲಿ ಅಂತ ಉದ್ದೇಶ ಇಟ್ಟುಕೊಂಡು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಎಲ್ಲರೂ ಕೂಡ ಒಳ್ಳೆಯದು. ಹೆನ್ನಾಗರ ಗ್ರಾಮ ಪಂಚಾಯಿತಿ ವತಿಯಿಂದ ಏನು ಕಾಚನಾಯಕನಹಳ್ಳಿಲಿ ವ್ಯವಸಾಯ ಸೇವಾ ಸಹಕಾರ ಸಂಘದ ವತಿಯಿಂದ ನಾವು ರೇಷನ್ ಇದ್ದೀವಿ. ಅದನ್ನು ಹೊಸಳ್ಳಿ ಗ್ರಾಮದಲ್ಲೇ ವಿತರಣೆ ಮಾಡಲಿಕ್ಕೆ ಇವತ್ತು ಹೊಸದಾಗಿ ಅಲ್ಲೊಂದು ಕಟ್ಟಡ, ಅದೇ ಗ್ರಾಮಕ್ಕೆ ಅಲ್ಲೇ ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನ್ ಇವತ್ತು ಒಂದು ಉದ್ಘಾಟನೆಯನ್ನು ಮಾಡಿದ್ದೀವಿ. ಅದೇ ರೀತಿ ಈ ಹೊಸಳ್ಳಿ ಗ್ರಾಮದ ಮಾಲ್ಗುಡಿ ಲೇಔಟ್ ಏನೈತೆ ಆ ಲೇಔಟು ಅಂದರೆ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ ಲೇಔಟು. ಅಲ್ಲೇ ಒಂದು ಬಸ್ ಸ್ಟ್ಯಾಂಡನ್ನು ಪಂಚಾಯಿತಿ ಒಂದು ನಿರ್ಮಾಣ ಮಾಡಿ ಅದರ ಉದ್ಘಾಟನೆ ಸಹ ಮಾಡಿದ್ದೀವಿ. ಇದರ ಉದ್ಘಾಟನೆಯಲ್ಲಿ ನಮ್ಮ ರಾಜಾಪುರ ಶ್ರೀ ರಾಜಾಪುರ
ಶಿವಾಚಾರ್ಯರವರು ಪಾಲ್ಗೊಂಡಿದ್ದರು. ಅವ್ರ ಜೊತೆಯಲ್ಲಿ ನಮ್ಮ ಆಪ್ಕಾಮ್ಸ್ನ ಮಾಜಿ ಅಧ್ಯಕ್ಷ ಬಾಬು ರೆಡ್ಡಿಯವರು, ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ಪ್ರಸನ್ನ ಅವರು, ಮುನರತ್ನ ಮುನರಾಜರವರು, ಪಂಚಾಯಿತಿಯ ಎಲ್ಲ ಸದಸ್ಯರು, ನಮ್ಮ VSSನ ಮಾಜಿ ಅಧ್ಯಕ್ಷರಾದ ಮರೀರವರು, ಇನ್ನಿತರ ಎಲ್ಲ ಮುಖಂಡರು ಪಾಲ್ಗೊಂಡು ನಮ್ಮ ಪಂಚಾಯಿತಿ ಯಾವಾಗಲೂ ಅಭಿವೃದ್ಧಿಗಳನ್ನ ಮಾಡ್ತಾ ಬರ್ತಾ ಇದೆ. ಅವ್ರ ಜೊತೆಯಲ್ಲಿ ನಾವು ಸಹ ಅವ್ರಿಗೆ ಸಹಕಾರ ಕೊಡ್ತಾ ಇದ್ದೀವಿ. ಒಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆಯದಾಗಲಿ, ಅವರಿಗೆಲ್ಲ ಶುಭವಾಗಲಿ. ರಂಜಾನ್ ಬರ್ತಿದೆ, ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಉಗಾದಿ ಹಬ್ಬದ ಸಮಸ್ತ ನಾಡಿನ ಜನತೆಗೆ ಉಗಾದಿ ಹಬ್ಬದ ಶುಭಾಶಯಗಳು. ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಲಿ, ಆದಷ್ಟು ಬೇಗ ಯುದ್ಧ ನಿಲ್ಲಿ, ಎಲ್ಲರಿಗೂ ಗ್ಯಾಸು, ಪೆಟ್ರೋಲು, ಡೀಸೆಲ್ಗೆ ಏನು ತೊಂದರೆ ಆಗದಿರ, ಯಾವುದೇ ಆತಂಕ ಇಲ್ದಿರ ಬದುಕುವಂಥ ಒಂದು ಒಳ್ಳೆ ದೇವರು ಕರುಣೆಯನ್ನು ಪಾರಿಸಲಿ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀರಿ. ಸಮಸ್ತ ನಾಡಿನ ಜನತೆಗೆ ಉಗಾದಿ ಹಬ್ಬದ ಶುಭಾಶಯಗಳು. ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬನೂ ಬರ್ತಾ ಇದೆ, ರಂಜಾನ್ ಹಬ್ಬದ ಶುಭಾಶಯಗಳು ಹೇಳ್ತೀವಿ. ಗ್ರಾಮ ಪಂಚಾಯತ್ ಅವಧಿ ಚುನಾವಣೆಗಳಿಂದ ಇಲ್ಲ, ಒಂದು ಕಡೆ ಗ್ರೇಟರ್ ಬೆಂಗಳೂರು ಅಂತಾರೆ, ಒಂದು ಕಡೆ ನಗರಸಭೆ ಪುರಸಭೆ ಅಂತಾರೆ. ಏನು ಆಗ್ಬೋದು ಸರ್? ತಮ್ಮ ಒಂದು ಏನು ಒತ್ತಾಯ ಏನಿದೆ ಅಂತ? ನಾವು ಗ್ರಾಮ ಪಂಚಾಯಿತಿಗಳನ್ನ ಬಿಟ್ಟು ಮುಂದೆ ಬೇರೆ ಅಪ್ಗ್ರೇಡ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಅದನ್ನು ಮನವಿಯನ್ನು ಹೇಳಿದ್ದೇವೆ. ಈಗ ಆಲ್ರೆಡಿ ನಮ್ಮ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ, ನಮ್ಮ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಗೆ, ಮಾಜಿ MP ಗಳಾಗಿರ್ತಕ್ಕಂಥ DK ಸುರೇಶ್ ಅವರಿಗೆ ಮತ್ತು ನಮ್ಮ B ಶಿವಣ್ಣನವರಿಗೆ ಈ ವಿಚಾರವಾಗಿ ನಾವೆಲ್ಲ ಪ್ರಸ್ತಾಪವನ್ನು ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಕೂತು ಇದ್ರ ಬಗ್ಗೆ ಒಂದು ಚರ್ಚೆಯನ್ನು ಮಾಡಿ ಇದನ್ನು ಒಂದು ನಗರಸಭೆ ಮಾಡೋದು ಇಲ್ಲೋ BBMP ಮಾಡೋದ್ರ ಬಗ್ಗೆ ಮುಂದಿನ ದಿನದಲ್ಲಿ ತೀರ್ಮಾನ ಮಾಡೋಣ ಅಂದ್ಬಿಟ್ಟು ಹೇಳಿದ್ದಾರೆ. ಇನ್ನು ಕೆಲವು ಚುನಾವಣೆಗಳಿದ್ದಾವೆ. ಈಗ ಪುರಸಭೆ, ಬೊಮ್ಮಸಂದ್ರ ಪುರಸಭೆ ಇನ್ನು ಚುನಾವಣೆ ಇದೆ, ಅದಕ್ಕೆ ಪುರಸಭಾ ಮುಗಿಬೇಕು. ಚಂದಾಪುರದ ದಂಗೆ ಇದೆ, ಆ ಪುರಸಭೆದವರು ಅವಧಿ ಇದೆ, ಅದು ಮುಗಿಬೇಕು. ಈ ಕಡೆ ಜಿಗಣಿ ಪುರಸಭಾ ಅವಧಿ ಇದೆ, ಅದೆಲ್ಲ ಮುಗಿದಾದ್ಮೇಲೆ ಕೂತು ಏನಾದರೂ ಒಂದು ತೀರ್ಮಾನ ಮಾಡ್ತಾರೆ. ನಗರ ಗ್ರಾಮ ಪಂಚಾಯಿತಿಯವರು ನಮ್ಮ ಹೊಸಳ್ಳಿ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿಯನ್ನು ತೆಗೆದು ಈ ಜನಗಳಿಗೆ ಒಂದು 200 ಕಾರ್ಡ್ ಇದೆ ಹೊಸಳ್ಳಿಯಲ್ಲಿ. 200 ಕಾರ್ಡ್ ಜನನೂ ಎಷ್ಟು ದಿನ ಕಾಕಿನಾಯಕನಹಳ್ಳಿ ಮತ್ತು ಯಾರಂಡಹಳ್ಳಿಗೆ ಹೋಗಿ ತೊಗೊಂಬರ್ಬೇಕಾಗಿತ್ತು, ಇಲ್ಲ ಎನ್ನಾಗರ ಹೋಗಬೇಕಾಗಿತ್ತು. ನಮ್ಮ ಮುನರತ್ನಮ್ಮ ಮುನರಾಜ್ ಅವರು ಮತ್ತು ಸದಸ್ಯರಾದಂಥ ಜಗನ್ನಾಥ್ ಮತ್ತು ಎನ್ನಾಗರ ಗ್ರಾಮ ಪಂಚಾಯತಿ ಎಲ್ಲ 48 ಜನ ಸದಸ್ಯರು ಸೇರಿ ಒಳ್ಳೆಯ ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟಿ ಜನಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ರೇಷನ್ ವಿತರಣೆ ಮಾಡಲು ನಮಗೆ ಎನ್ನಾಗರ VSSNಗೆ ಒಂದು ಸುಸಜ್ಜಿತವಾದ ಒಂದು ಮಳಿಗೆಯನ್ನು ಕಟ್ಟಿಸ್ಕೊಟ್ಟಿದ್ದಾರೆ. ಅವರಿಗೆ ಎಲ್ಲರಿಗೂ ನಾನು ಮೊದಲಿಗೆ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರಿಗೆಲ್ಲ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳ್ತಾ ಇದ್ದಾರೆ. ಮತ್ತು ಅದೇ ರೀತಿ ಮಾಲ್ಗುಡಿ ಲೇಔಟ್ ಅವರಿಗೆ ಒಂದು ಬಸ್ ಸ್ಟ್ಯಾಂಡನ್ನು ಸಹ ಕಟ್ಟಿಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಯನ್ನಾಗರ ಗ್ರಾಮ ಪಂಚಾಯಿತಿಯವರು ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಲಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೀನಿ. ನಮ್ಮ ಅವಧಿನಲ್ಲಿ ಸುಮಾರು 3-4 ಕೋಟಿ ವೆಚ್ಚದ ಕಾಮಗಾರಿಕೆಗಳನ್ನು ನಮ್ಮ ಮಾನ್ಯ DK ಸುರೇಶ್ ಅಣ್ಣವರು, ರಾಮಲಿಂಗಾರೆಡ್ಡಿ ಸಾಹೇಬರು, RK ರಮೇಶ್ ಅಣ್ಣವರು, RK ಕೇಶವಣ್ಣವರು, ಪ್ರಸನ್ನ ಕುಮಾರ್ ಅಣ್ಣವರು ಹಾಗೂ 48 ಜನರ ಹಾಗೂ ಇಡೀ ನಮ್ಮ ಪಂಚಾಯಿತಿ ಸಿಬ್ಬಂದಿ ಅಧಿಕಾರಿಗಳು ಈ ಒಂದೊಂದು ಹಂತವಾಗಿ ಮಾಡಲಿಕ್ಕೆ ನಮಗೆ ಒಂದು ಸಹಕಾರ ಕೊಟ್ಟರು. ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹೊಸಳ್ಳಿ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿ ಮಾಡಿದ್ದೀವಿ. ಅದಕ್ಕೆ ನಮ್ಮ ಪೂಜ್ಯ ಶ್ರೀ ಗುರುಗಳಾದ ರಾಜವೀರರು ಸ್ವಾಮೀಜಿಯವರು ಮತ್ತು RK ರಮೇಶ್ ಅಣ್ಣವರು ಎಲ್ಲ ಊರಿನ ಗ್ರಾಮಸ್ಥರು, ಬಾಬುರೆಡ್ಡಿ ಅಣ್ಣವರು ಎಲ್ಲರೂ ಒಂದು ಪೂಜಾ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ. 3-4 ವೆಚ್ಚದ ನಾವು ಕಾಮಗಾರಿಕೆಗಳನ್ನು ಕೈಗೊಂಡಿದ್ದು ಹಸುಗಳಾಗಿರ್ಬೋದು, ಅದೇ ರೀತಿ ಬಡವರಿಗೆ ಹಸುಗಳು, ಹೈಮಾಸ್ಕ್ ಲೈಟು, ಲೈಬ್ರರಿ ಮತ್ತು ಸಿಲಿಂಡರು, ಸ್ಟವ್ವು, ವಿದ್ಯಾರ್ಥಿ ವೇತನ, ಲ್ಯಾಪ್ಟಾಪು, ಅಂಗನವಾಡಿ ಕಟ್ಟಡಗಳು, ಶಾಲಾ ಕಟ್ಟಡಗಳು, ಈಗ ಮಾಲ್ಗುಡಿ ಲೇಔಟಲ್ಲಿ ಸಹ ಬಸ್ ಸ್ಟ್ಯಾಂಡು ಹೊಸದಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ ಪಂಚಾಯತಿ ಕಡೆಯಿಂದ. ಈ ಕಾರ್ಯಕ್ರಮಗಳೆಲ್ಲ ಒಂದೊಂದು ಹಂತವಾಗಿ ಕೊಡೋದಕ್ಕೆ ನಮಗೆ ಮೂಲ ಕಾರಣ ನಾವು 48 ಜನ ಸದಸ್ಯರು. ಅದೇ ರೀತಿ ನಮ್ಮ ಪಂಚಾಯತಿ ಟೀಮ್ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ.
ಸೊಸೈಟಿ ಆಗಬೇಕು ಅನ್ನೋದು ನಮ್ಮ ಗ್ರಾಮದಲ್ಲಿ ನಮ್ಮ ಕನಸು. ಯಾಕಂದರೆ ವಯಸ್ಸಾದವರು ಪಾಪ ಈ ಕೆಲಸಗಳಿಗೆ ಹೋಗೋರೆಲ್ಲರೂ ತುಂಬ ದೂರ ಹೋಗಿ ಅಲ್ಲಿ ಬಿಸಿಲಲ್ಲಿ ಕಾಯೋದು ಎಲ್ಲ ಇದು ನಮಗೆ ತುಂಬ ಖುಷಿ ತಂದುಕೊಟ್ಟಿದೆ. ಇನ್ನೂ ಊರಲ್ಲಿ ಹಲವಾರು ಕಾಮಗಾರಿಕೆಗಳನ್ನು ಸಹ ನಾವು ಮಾಡಿಸ್ಕೊಟ್ಟಿದ್ದೀವಿ. ಅದರಲ್ಲೂ ಹೆಚ್ಚಾಗಿ ಮಕ್ಕಳಿಗೆ ಎಜುಕೇಷನ್ನು ಅನ್ನೋದರಲ್ಲಿ ಅದಕ್ಕೆ ನಾವು ಪಟ್ಟ ಶ್ರಮ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕಂದರೆ ಮೇಯ್ನು ಈಗ ಮಕ್ಕಳಿಗೆ ಎಜುಕೇಷನ್ನು, ಅದೇ ರೀತಿ ನಮ್ಮ ಗ್ರಾಮಸ್ಥರು ತುಂಬ ಖುಷಿಯಾಗಿ ಇರಬೇಕು ಅನ್ನೋದೇ ನಮ್ಮ ಉದ್ದೇಶ. ದೇವಾಲಯಗಳು ಸ್ವಲ್ಪ ಕಡಿಮೆ, ಹಂಗಾಗಿ ದೇವಾಲಯಗಳು ಸಹ ನಿರ್ಮಾಣ ಮಾಡಿಸ್ತಾ ಇದ್ದೀವಿ. ಅತಿ ಶೀಘ್ರದಲ್ಲಿ ಅದೂ ಬೇಗ ದೇವಾಲಯಗಳು ನಿರ್ಮಾಣ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಹೋದರರಾದ ಮಾಧ್ಯಮ ಮಿತ್ರರು, ಗ್ರಾಮಸ್ಥರು, ಆಮೇಲೆ ಎಲ್ಲ ನನ್ನ ಸಾಲ್ಗುಡಿ ಸಹೋದರಿಯರು ಹಾಗೂ ಮುಖಂಡರು ಎಲ್ಲ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ನಾನು ತುಂಬ ಹೃದಯ. ಯುಗಾದಿ ಹಬ್ಬ ನಾಳೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೂ. ಹಾಗೆ ರಂಜಾನ್ ಬರ್ತಾ ಇದೆ. ರಂಜಾನ್ ಮುಸ್ಲಿಂ ಬಾಂಧವರಿಗೂ ಸಹ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಹಸಿರು ಯುಗಾದಿ ಅಂದ್ರೇ ಹೊಸ ವರ್ಷ, ಮೇಯ್ನ್ ಹೊಸ ವರ್ಷ ಅಂದ್ರೇ ಇದು ಯುಗಾದಿ. ಎಲ್ಲರೂ ಬಾಳಲ್ಲೂ ಹಸಿರು ತುಂಬಿರಲಿ, ಎಲ್ರಿಗೂ ಆಯುರಾರೋಗ್ಯ ಕೊಟ್ಟು ಎಲ್ಲರೂ ತುಂಬ ಖುಷಿಯಿಂದ ಹಬ್ಬ ಮಾಡಲಿ ಅಂತ ಕೇಳ್ತೀನಿ. ಹೆನ್ನಾಗರ ಹೊಸಳ್ಳಿ ಗ್ರಾಮದಲ್ಲಿ ಈ ದಿನ ವಿಶೇಷವಾಗಿ ಬಸ್ ತಂಗು ನಿಲ್ದಾಣ ಹಾಗೂ ನ್ಯಾಯಬೆಲೆ ಅಂಗಡಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಜಾಪುರ ಗ್ರಾಮ ಸಂಸ್ಥಾನ ಮಠದ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಮುಖಂಡರಾದ ಆರ್ ಕೆ ರಮೇಶ್ರವರು, ಬೊಮ್ಮಲ್ನ ಅಪ್ಕಾಮ್ಸ್ ಮಾಜಿ ಅಧ್ಯಕ್ಷರಾದಂಥ ಬಾಬುರೆಡ್ಡಿರವರು, ಹೆನ್ನಾಗರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಮುನರತ್ನಮ್ಮ ಮುನರಾಜ್ರವರು, ರೇಣುಕಾ ಜಗದೀಶ್ ಅವರು ಹಾಗೂ ಹಲವಾರು ಮುಖಂಡರು ಈ ಒಂದು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಾರೆ. ವಿಶೇಷವಾಗಿ ಹೇಳಬೇಕಂದ್ರೆ ಹೊಸಳ್ಳಿ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದನೂ ಸಹ ಪಡಿತರ ಆಹಾರದ ಧಾನ್ಯಗಳನ್ನು ಪಡೆಯಲು ಹಚನಾಯಕನಹಳ್ಳಿ ಗ್ರಾಮಕ್ಕೆ ಹಾಗೂ ಹೆನ್ನಾಗರ ಗ್ರಾಮಕ್ಕೆ ಹೋಗಬೇಕಾಗಿತ್ತು. ಇಂದಿನ ಕಾಲದಲ್ಲಿ ಸ್ವತಂತ್ರ ಬಂದು 79 ವರ್ಷಗಳು ಸಂದರೂ ಸಹ ತನ್ನ ಗ್ರಾಮದಲ್ಲಿ ಸವಲತ್ತಿಲ್ಲದ ಬೇರೆ ಗ್ರಾಮಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ ಇದ್ದ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಮುನರತ್ನಮ್ಮ ಮುನರಾಜ್ರವರು ಹಾಗೂ ರೇಣುಕಾ ಜಗನ್ನಾಥರವರು ವಿಶೇಷವಾಗಿ ಈ ಬಗ್ಗೆ ಆಸಕ್ತಿಯನ್ನು ವಹಿಸಿ ಈ ಗ್ರಾಮಕ್ಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ವತಿಯಿಂದ ಆಹಾರ ಧಾನ್ಯ ವಿತರಣೆ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಎಲ್ಲ ಅಧಿಕಾರಿ ವರ್ಗದವರಿಗೂ ಹಾಗೂ ಹೆನ್ನಾಗರ ಕೃಷಿ ಪ್ರತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಮತ್ತು ಎಲ್ಲ ಮುಖಂಡರಿಗೂ ಸಹ ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದಗಳನ್ನು ಬಂದಿರುವಂಥ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಈಗ ಒಂದು ವಿಷಯ ಎಲ್ಲರಿಗೂ ತಿಳಿಸಬೇಕಾಗಿದೆ. ನಮ್ಮ ಮಾಲ್ಗುಡಿ ಲೇಔಟ್ನಲ್ಲಿ ಸುಮಾರು ಕಾರ್ಯಕ್ರಮಗಳು ನಡೆದಿದ್ದಾವೆ. ಆದರೆ ನಮಗೆ ಬಸ್ ಸ್ಟ್ಯಾಂಡ್ ಬೇಕು ಅಂತ ನಮ್ಮ ಮುನರತ್ನಮ್ಮ ಮುನರಾಜಣ್ಣವ್ರ ಹತ್ರ ಮತ್ತು ಪಂಚಾಯತಿ ಅವ್ರಿಗೆ ನಾವು ತಿಳಿಸಿದ ಮೇಲೆ ನಾವು 100% ಮಾಡಿಕೊಡ್ತೀವಿ ಅಂತ ಹೇಳಿದ ಮೇಲೆ ಈ ಜಮೀನು ಕೊಟ್ಟಿರೋವಂಥ ದಾತಗಳಿಗೆ ಅವ್ರಿಗೂ ಸಹ ನಮ್ಮ ಮಾಲ್ಗುಡಿ ಬಡಾವಣೆಯಲ್ಲಿರುವಂಥ ಎಲ್ಲ ವಾಸಿಯವ್ರಿಗೂ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಹಾಗೆ ನಮಗೆ ಇಷ್ಟು ಕೆಲಸ ಕೊಟ್ಟಿರೋಂಥ ಮುನರಾಜಣ್ಣವ್ರಿಗೆ ಮತ್ತು ಪ್ರಸನ್ನ ಕುಮಾರಣ್ಣ ಅವ್ರಿಗೆ ಎಲ್ಲ ನಮ್ಮ ಕಾರ್ಯವರ್ಗ ಸಭೆಗೆ ಎಲ್ಲರಿಗೂ ಸಹ ಧನ್ಯವಾದ ತಿಳಿಸ್ತಾ ಇದ್ದೀವಿ. ನಮಗೆ ಒಂದು ಮಾತು ಕೊಟ್ಟಿದ್ದರು, ಮಾಲ್ಗುಡಿ ಲೇಔಟ್ಗೆ ಕೆಲವು ಕಾರ್ಯಕ್ರಮಗಳು ಮಾಡಿಕೊಡ್ತೀವಿ ಅಂತ. ಐಮಾಸ್ ಲೈಟ್ ಆಗಲಿ, ಮತ್ತು ವಾಟರ್ ಪ್ಲಾಂಟ್ ಆಗಲಿ, CC ರೋಡ್ ಆಗಲಿ, ಮತ್ತು ಈ ಬಸ್ ಸ್ಟ್ಯಾಂಡ್ ಮಾಡ್ಕೊಡ್ತೀವಿ ಅಂತ ಹೇಳಿದರು. ಆ ಮಾಟದ ಪ್ರಕಾರ ಅವರು ನಡ್ಕೊಂಡಿದ್ದಾರೆ. ಅವ್ರಿಗೆ ಸಹ ನಾವು ನಮ್ಮ ಮಾಲ್ಗುಡಿ ಲೇಔಟಲ್ಲಿರೋ ಎಲ್ಲ ವಾಸಿಗಳ ಕಡೆಯಿಂದ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವಿ.